ನಾನು ಹೊಸ ಆಕ್ಷನ್ ಕ್ಯಾಮ್ರಾ ತಗೊಂಡಿದ್ದೀನಿ. ಅದು ಮೋಟೋ ವ್ಲಾಗಿಂಗ್ ಅಂತೂ ಮೇಜರ್ ಅಪ್ಗ್ರೇಡ್ ಅಂತಾನೆ ಅನ್ಬೋದು. ದೊಡ್ಡ ದೊಡ್ಡ ಕ್ಯಾಮ್ರಾ ಲೆನ್ಸ್ಗಳಲ್ಲಿ ನೀವೇನ್ ನೋಡ್ತಿರೋ ಆ ಫೀಚರ್ ಈ ಕ್ಯಾಮ್ರಲ್ಲಿ ಸಿಗುತ್ತೆ. ಈ ಕ್ಯಾಮ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ ಇನ್ ಬಿಲ್ಟ್ ಸ್ಟೋರೇಜ್. ಸೊ ಅದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡ್ದಂಗೆ ನಾನು ಹೊಸ ಆಕ್ಷನ್ ಕ್ಯಾಮ್ರಾ ತಗೊಂಡಿದ್ದೀನಿ. ಅದರ ಜೊತೆಲಿ ಒಂದು ಪ್ರಾಪರ್ ಮೈಕ್ ಸೆಟಪ್ ಕೂಡ ಇದೆ. ಸೊ ಅದು ಯಾವುದು ಅಂತಂದ್ರೆ ಆಲ್ರೆಡಿ ತಮ್ನೇಲ್ ನೋಡ್ದಂಗೆ ಗೆಸ್ ಮಾಡಿರ್ತೀರಾ, DJ ಅವರ ಆಸ್ಮೋ ಆಕ್ಷನ್ 6. ಇನ್ನ ಮೈಕ್ ನೋಡೋಂಗಿದ್ರೆ ನಾನು DJI ಕಡೆಗೇನೆ ಹೋಗಿದ್ದೀನಿ. ಸೊ DJI ಮಿನಿ. ಸೊ ಇದು ಅಷ್ಟೇನೆ ಟೆಸ್ಟಿಂಗ್ ಮಾಡಿದ್ದೀನಿ. ಸೊ ಪ್ರಾಪರ್ ಆಗಿ ಎಲ್ಲ ಆಡಿಯೋ ಬಂದಿದ್ದಾದ್ಮೇಲೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಸೊ ಬೇಸಿಕ್ಲಿ ಇವತ್ತಿನ ವಿಡಿಯೋ ಇವೆರಡರ ಬಗ್ಗೆ ಆಗಿರುತ್ತೆ. ಸೊ ಎಸ್, ಬನ್ನಿ ಇನ್ ತಡ ಮಾಡ್ದಿರಾ ಬೇಗ ಅನ್ಬಾಕ್ಸಿಂಗ್ ಮಾಡಿ ಈ ಮೈಕ್ ಸೆಟಪ್ ಮತ್ತೆ ಕ್ಯಾಮ್ರಾ ಏನಕ್ಕೆ ಬೆಸ್ಟ್ ವ್ಲಾಗಿಂಗ್ ಸೆಟಪ್ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಂಡು ಹೋಗ್ತೀನಿ. ಅದು ಮೋಟೋ ವ್ಲಾಗಿಂಗ್ ಅಂತೂ ಮೇಜರ್ ಅಪ್ಗ್ರೇಡ್ ಅಂತಾನೆ ಅನ್ಬೋದು. ಸೊ ಪ್ರೀವಿಯಸ್ಲಿ ನನ್ನ ಹತ್ರ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೇನೆ Insta360 ಅವರ ಏಸ್ ಪ್ರೋ ಇತ್ತು. ಸೊ ಬೇಸಿಕ್ಲಿ ಇದು ಒಳ್ಳೆ ಕ್ಯಾಮ್ರಾನೇ. ಸೆನ್ಸರ್ ಇಂದ ಕಂಪ್ಲೀಟ್ A to Z, ಇವನ್ ಸ್ಟೆಬಿಲಿಟಿ ಕೂಡ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದೆ DJI ಇದು. ಸೊ Insta360 ನಿಂದ DJI ಶಿಫ್ಟ್ ಆಗ್ತಿದ್ದೀನಿ. ಸೊ ಎಸ್, ಬನ್ನಿ ತಡ ಮಾಡ್ದಿರೋ ಫಸ್ಟ್ ಬೇಗ ಇವಾಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು DJI ಆಸ್ಮೋ ಆಕ್ಷನ್ 6 ನ ಅನ್ಬಾಕ್ಸ್ ಮಾಡೋಣ. ಸೊ ಪ್ಯಾಕೇಜಿಂಗ್ ಈ ತರ ಬರುತ್ತೆ. ಸೊ ಇದು ಬಂದು ನಮಗೆ ಸ್ಟ್ಯಾಂಡರ್ಡ್ ಕಾಂಬೋ ಇದು. ಸೊ ಬಾಕ್ಸ್ ಅಲ್ಲಿ ಆಕ್ಸೆಸರೀಸ್, DJI ಕ್ಯಾಮ್ರಾ ಮತ್ತೆ ಸೆಲ್ಫಿ ಸ್ಟಿಕ್ ಬರುತ್ತೆ. ಫಸ್ಟ್ ಆಕ್ಸೆಸರೀಸ್ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ನಮಗೆ ಇನ್ಸ್ಟ್ರಕ್ಷನ್ಸ್ ಮತ್ತೆ ಸ್ಟಿಕ್ಕರ್ ಸಿಗುತ್ತೆ. ಅದಾದ್ಮೇಲೆ ಕ್ಯಾಮ್ರಾಗೆ ಚಾರ್ಜಿಂಗ್ ಕೇಬಲ್ ಇದೆ. ನೆಕ್ಸ್ಟ್ ಬಂದು ಸ್ಕ್ರೂಸ್ ಬರುತ್ತೆ. ಸೊ ಬೇಸಿಕ್ಲಿ ಇದು ನಮ್ಮ ಆಕ್ಷನ್ ಕ್ಯಾಮ್ರಾನ ಮೌಂಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ DJI ಅವರು ಬಾಕ್ಸಲ್ಲೇ ಕೊಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಈ ಬ್ಯಾಗಲ್ಲಿ 2 ಕೊಟ್ಟಿದ್ದಾರೆ. 3Mದು ಪರ್ಮನೆಂಟ್ ಮೌಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಕ್ಯಾಮ್ರಾ ಮೌಂಟ್ ಮಾಡೋದಕ್ಕೆ 2 ಮೌಂಟ್ಸ್ ಕೊಟ್ಟಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಮೌಂಟ್ ಇದು. ಸೊ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡಿದಾದ್ಮೇಲೆ ತೋರಿಸ್ತೀನಿ. ಸೊ ಇದು 2 ಕೊಟ್ಟಿದ್ದಾರೆ, ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಅದಾದಮೇಲೆ ನನ್ನ ಫೇವ್ರೆಟ್ ಮತ್ತು ಎಲ್ಲ ಯೂಟ್ಯೂಬರ್ಸ್ಗೆ ಬೇಕಾಗಿರೋಂಥ ಪಾರ್ಟು ಏನು ಅಂತಂದರೆ ಚಾರ್ಜಿಂಗ್ ಕೇಸ್ ಮತ್ತು ಬ್ಯಾಟ್ರೀಸ್ ಇದೆ. ಸೊ ಎಸ್, ನೋಡಿ ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕಂಪ್ಲೀಟಾಗಿ ಲೈಟಲ್ಲೇ ಗೊತ್ತಾಗುತ್ತೆ. ಸೊ ನೋಡಿ, ಬಾಕ್ಸ್ ಓಪನ್ ಮಾಡಿದ ತಕ್ಷಣ 3 ಬ್ಯಾಟ್ರಿ ಕೊಟ್ಟಿದ್ದಾರೆ. ಆಕ್ಸೆಸರಿ ಬಾಕ್ಸ್ನೆಲ್ಲ ಅನ್ಬಾಕ್ಸ್ ಮಾಡಿದಾಯಿತು. ಈಗ ಮೇನ್ ಪಾರ್ಟ್ ಆಸ್ಮೋ ಆಕ್ಷನ್ 6ನ ಅನ್ಬಾಕ್ಸ್ ಮಾಡೋ ಟೈಮ್ ಬಂದಿದೆ. ನೋಡಿ, ಇಲ್ಲಿದೆ ನಮ್ಮ ಆಕ್ಷನ್ ಕ್ಯಾಮ್ರಾ. ಸಖತ್ ಸ್ಲೀಕ್ ಮತ್ತು ಕಾಂಪ್ಯಾಕ್ಟ್ ಆಗಿದೆ. ನೋಡಿ, ಇಷ್ಟೇ ಬರೋದು ಸೈಜು. ಸೊ ವಿಡಿಯೋಲಿ ನಿಮ್ಗೆ ಹೆಂಗೆ ಕಾಣಿಸಿದೆ ಅನ್ನೋ ಗೊತ್ತಿಲ್ಲ. ಫಾರ್ ಅ ಕಂಪ್ಯಾರಿಸನ್ ನನ್ನ Insta360 ಕ್ಯಾಮ್ರಾನ ತೋರಿಸ್ತೀನಿ ನೋಡಿ. ನನ್ನ ಪ್ರೀವಿಯಸ್ ಕ್ಯಾಮ್ರಾ ಬಂದು ಇದು. ಸೊ ಇದಕ್ಕೆ ಕೇಜೆಲ್ಲ ಹಾಕಿದ್ದೀನಿ, ಅಲ್ಯೂಮಿನಿಯಮ್ದು. ಇದಕ್ಕೂ ತರಿಸಿದ್ದೀನಿ. ಅದು ಹಾಕಿದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಬಟ್ ಫಾರ್ ಅ ಶಾರ್ಟ್ ಕಂಪ್ಯಾರಿಸನ್ ನೋಡಿ ಎಷ್ಟು ಕಾಂಪ್ಯಾಕ್ಟ್ ಮತ್ತು ಸ್ಲೀಕ್ ಆಗಿದೆ ಅಂತ. ಇವನ್ ದ ಥಿಕ್ನೆಸ್ ಕ್ರೇಜಿ ಅಲ್ವಾ. ವೇಟು ಅಷ್ಟೇ 150 ಗ್ರಾಮ್ಸ್ ಬರುತ್ತೆ. ಇಂಥ ಬಲ್ಕಿ ಕ್ಯಾಮ್ರಾಯಿಂದ DJIಗೆ ಹೋಗ್ತಿರೋದಕ್ಕೆ ಸಖತ್ ಲೈಟ್ ವೇಟ್ ಅನಿಸುತ್ತೆ ಹೆಲ್ಮೆಟ್ ಮೇಲೆಲ್ಲ. ಸೊ ಎಸ್, ಬನ್ನಿ ಲೆನ್ಸ್ ಮೇಲೆ ಸ್ಟಿಕ್ಕರ್ ತೆಗೆದಾಕೋಣ. ಕ್ರೇಜಿಯಾಗಿ ಕಾಣಿಸ್ತಿದೆ ಆ ಲೆನ್ಸ್ ಕೂಡ. ಸೊ ಡಿಸೈನು ಅಷ್ಟೇ ಜಾಸ್ತಿ ಏನು ಕಾಂಪ್ಲಿಕೇಟೆಡಾಗಿ ಏನೂ ಕೊಡಲಿಲ್ಲ. ಆ್ಯಕ್ಷನ್ ಮತ್ತು ಇಲ್ಲಿ 6 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಿ, ಈ ಕಡೆ ಸೈಡು ಅಷ್ಟೇ DJI ಮತ್ತು ಇಲ್ಲಿ ಬ್ಯಾಟ್ರಿ ಹಾಕ್ಕೊಳ್ಳೋದಕ್ಕೆ. ಅದಾದಮೇಲೆ ಮತ್ತೆ ಇನ್ನೊಂದು ಡಿಸ್ಪ್ಲೇ ಸಿಗುತ್ತೆ. ಮತ್ತು ಇಲ್ಲಿ ಆನ್ ಆಫ್ ಮತ್ತು ಕ್ವಿಕ್ ಕ್ಯಾಪ್ಚರ್ ಇದೆ. ಇಲ್ಲಿ ಚಾರ್ಜಿಂಗ್ ಪೋರ್ಟು. ಸೊ ಇದರಲ್ಲಿ ಕ್ರೇಜಿ ಥಿಂಗ್ ಏನು ಅಂತಂದರೆ ಫ್ರಂಟ್ ಆ್ಯಂಡ್ ರಿಯರ್ ನಮಗೆ OLED ಡಿಸ್ಪ್ಲೇ ಸಿಗುತ್ತೆ, ಅದು ವಿತ್ ಟಚ್ ಸ್ಕ್ರೀನ್. ಮ್ಯಾಗ್ನೆಟಿಕ್ ಮೌಂಟಿಗೆ ನಮ್ಗೆ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಮ್ಯಾಗ್ನೆಟಿಕ್ ಮೌಂಟು ನೋಡೋದಕ್ಕೆ ಈ ಥರ ಇದೆ. ಇದರಲ್ಲೂ ಅಷ್ಟೇ ಆಸ್ಮೋ ಅಂತ ಬ್ರ್ಯಾಂಡಿಂಗ್ ಹಾಕಿದ್ದಾರೆ. ಈ ಥರ ಸೈಡಲ್ಲಿ ಕ್ಲಿಪ್ಸ್ ಬರುತ್ತೆ. ಕೆಳಗಡೆ ಮೌಂಟಿಂಗ್ ಬ್ರ್ಯಾಕೆಟ್ಸ್ಗೆ ಸ್ಪೇಸ್ ಇದೆ ಅಷ್ಟೇ. ಮ್ಯಾಗ್ನೆಟಿಕ್ಕು ಒಂದು ಸ್ವಲ್ಪ ಫೋರ್ಸ್ ಇರುತ್ತೆ. ಅದನ್ನು ಪ್ರಾಪರಾಗಿ ನಾವು ಕ್ಲಿಪ್ಸ್ ಎಲ್ಲ ಓಪನ್ ಮಾಡಿಟ್ರೆ ಅಷ್ಟೇ ಮೌಂಟ್ ಆಗೋಯ್ತು. ಇನ್ನು ಈ ಮೌಂಟು ಅಷ್ಟೇ ಸಖತ್ ಲೈಟ್ ವೇಟ್ ಇದೆ, ಸೇಮ್ ಆಸ್ ದಿ ಕ್ಯಾಮ್ರಾ. ಫುಲ್ ಬ್ಲ್ಯಾಕ್ ಇರೋದಕ್ಕಂತೂ ಕ್ರೇಜಿಯಾಗಿ ಕಾಣಿಸ್ತಿದೆ. ಸೊ ಬ್ಯಾಟ್ರಿ ಹಾಕಿದ್ದೀನಿ, ಈಗ ಆನ್ ಮಾಡೋಣ. ಚೇಂಜ್ ಕ್ಯಾಮ್ರಾ ಸೆಟ್ಟಿಂಗ್ಸ್ ಆನ್ ದ ಬ್ಯಾಕ್ ಸ್ಕ್ರೀನ್ ಅಂತ ಕೊಟ್ಟಿದೆ ನೋಡಿ. ಫಾಸ್ಟ್ ಮೂಮೆಂಟಲ್ಲೂ ಪ್ರಾಪರಾಗಿ ರೆಸ್ಪಾಂಡ್ ಮಾಡ್ತಿದೆ ಸ್ಕ್ರೀನ್. ಎಸ್, ವೇರೇನ್ ಎಷ್ಟು ಅವರ್ ಅಷ್ಟು ವೀಡಿಯೋ ಮಾಡ್ಬೋದು ಅಂತ ಇದೆ. ಸೈಡಲ್ಲಿ ನಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತಿದೆ. ಅದಾದಮೇಲೆ ಇಲ್ಲಿ ನಾವು ಪಾಸ್ವರ್ಡ್ ಹಾಕಿದ್ದೀನಿ. ಸೊ ಆಲ್ಬಮ್ಸ್ ಏನಾದರೂ ಇದ್ದರೆ ಇದರಲ್ಲಿ ಓಪನ್ ಮಾಡ್ಕೊಬೋದು. ಸೊ ಅದಕ್ಕೆ ಪಾಸ್ವರ್ಡ್ ಇಟ್ಟಿರೋದ್ರಿಂದ ಯಾರು ಅನ್ನೆಸೆಸರಿಯಾಗಿ ಡಿಲೀಟ್ ಮಾಡೋದಿಲ್ಲ.
ಆಮೇಲೆ ಇಲ್ಲಿ ಬಂದರೆ ನಾವು ವಿಡಿಯೋ ಸೆಟ್ಟಿಂಗ್ಸ್ ಇದೆ, ಫೋಟೋ ಸೂಪರ್ ನೈಟ್ ಅಂತ ಇದೆ. ಸೊ ಕತ್ಲೊತ್ತು ಏನಾದರೂ ಒಳ್ಳೆ ವಿಡಿಯೋ ಮಾಡಬೇಕು ಅಂದಾಗ ಆಪ್ಷನ್ ಹೋಗೋದು, ಪೋರ್ಟ್ರೇಟ್ ಮಾಡಿದೆ, ಸಬ್ಜೆಕ್ಟ್ ಟ್ರ್ಯಾಕಿಂಗು, ಸ್ಲೋ ಮೋಷನ್ನು, ಟೈಮ್ ಲ್ಯಾಪ್ಸು, A to Z ಎಲ್ಲ ಇದೆ. ಸೊ ಆಲ್ರೆಡಿ ನಾನು ನನ್ನ ಸೆಟ್ಟಿಂಗ್ಸ್ ಮಾಡಿ ಇಟ್ಟಿದ್ದೀನಿ ಮೋಟೋ ಬ್ಲಾಗಿಂಗ್ ಅಂತ. ಇಲ್ಲಿ ಬಂದರೆ ಕಂಪ್ಲೀಟಾಗಿ ನಮ್ಮ ಕ್ಯಾಮ್ರಾ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಬೋದು. ಎಕ್ಸ್ಪೋಜರ್, ವೈಟ್ ಬ್ಯಾಲೆನ್ಸ್, ಕಲರ್, ಎವ್ರಿಥಿಂಗ್ A to Z ಏನು ಬೇಕೋ ಎಲ್ಲ ಚೇಂಜ್ ಮಾಡ್ಬೋದು. ಈಗ ಪ್ರೋ ಸೆಟ್ಟಿಂಗ್ಸಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಹಿಂಗೆ ಸ್ವೈಪ್ ಮಾಡಿದ್ರೆ ವಿಡಿಯೋ ಮೋಡು, ವೈಡ್ ಎಷ್ಟು ಬೇಕು, ಏನು ಎತ್ತ A to Z ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇವನ್ ಇನ್ ದ ಫ್ರಂಟ್ A to Z ಇವಾಗ ನಾವು ಇಲ್ಲೇನೇನು ಚೇಂಜ್ ಮಾಡಿದ್ರು ಅದನ್ನೇ ನಾವು ಫ್ರಂಟಲ್ಲಿ ಮಾಡ್ಬೋದು. ಬಟ್ ಒನ್ಲಿ ಥಿಂಗ್ ನನಗೇನಕ್ಕೆ ಫ್ರಂಟ್ ಡಿಸ್ಪ್ಲೇಯಿಂದ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅನ್ನಿಸ್ತು ಅಂತಂದರೆ, ಮೋಟೋ ವ್ಲಾಗಿಂಗ್ ಮಾಡುವಾಗ ಲೆನ್ಸ್ ಬಂದು ಕಂಪ್ಲೀಟಾಗಿ ರೋಡ್ ಕಡೆ ಇರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಕಲ್ಲೇನಾದರೂ ಬಿತ್ತು ಅಂತಂದರೆ ಡಿಸ್ಪ್ಲೇ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದೊಂದು ಸ್ವಲ್ಪ ಹುಷಾರಾಗಿರಬೇಕು. ಬಟ್ ಅದರ್ ದನ್ ದಟ್ ನಾರ್ಮಲ್ ವ್ಲಾಗಿಂಗ್ ಏನಾದರೂ ಮಾಡ್ತೀರಾ ಅಂತಂದರೆ ನಿಮಗೆ ಈ ಡಿಸ್ಪ್ಲೇ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಕ್ಯಾಮ್ರಾ ನೋಡೋದಕ್ಕೆ ಈ ಥರ ಇತ್ತು. ಬನ್ನಿ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಟೋಟಲಾಗಿ ಸ್ಟ್ಯಾಂಡರ್ಡ್ ಕಾಂಬೋಲ್ಲಿ ನಿಮಗೆ ಕ್ಯಾಮ್ರಾ, ಆಕ್ಸೆಸರೀಸ್ ಮತ್ತು ಆ ಸೆಲ್ಫಿ ಸ್ಟಿಕ್ ಸಿಗುತ್ತೆ. ಸೊ ಇವಾಗ ಕ್ಯಾಮ್ರಾ ಬಗ್ಗೆ ತಿಳ್ಕೊಳಂಗಿದ್ರೆ ಈ DJI Osmo Action 6ಅಲ್ಲಿ ಹೊಸ ಸೆನ್ಸರ್ ಇದೆ. ಇದರಲ್ಲಿ ನಮಗೆ 1/1.1 ಇಂಚ್ CMOS ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನು ರೆಸೊಲ್ಯೂಷನ್ ಬಗ್ಗೆ ಮಾತಾಡೋಂಗಿದ್ರೆ 8K ಅಷ್ಟು ಕೆಪಾಸಿಟಿ ಇದೆ. ಸ್ಲೋ ಮೋಷನಲ್ಲಿ 4K ಇರುತ್ತೆ. ಇನ್ನು ಇದರಲ್ಲಿ ಆಪೇಚರ್ ಕೂಡ ಇರುತ್ತೆ. ಸೊ ದೊಡ್ಡ ಕ್ಯಾಮ್ರಾ ಲೆನ್ಸ್ಗಳಲ್ಲಿ ನೀವೇನು ನೋಡ್ತಿರೋ ಆ ಫೀಚರ್ ಈ ಕ್ಯಾಮ್ರಲ್ಲಿ ಸಿಗುತ್ತೆ. ಸೊ ಈ ಹೊಸ ಆಪೇಚರ್ ಲೆನ್ಸ್ ಏನು ಮಾಡುತ್ತೆ ಅಂತಂದರೆ, ಜಾಸ್ತಿ ಲೈಟ್ ಇದ್ದಾಗ ಲೆನ್ಸ್ ಒಂದು ಸ್ವಲ್ಪ ಕ್ಲೋಸ್ ಆಗುತ್ತೆ. ಸೊ ಕಡಿಮೆ ಲೈಟ್ನ ಅಲೋ ಮಾಡುತ್ತೆ. ಈ ಲೆನ್ಸ್ ನಿಮಗೆ ಕಡಿಮೆ ಲೈಟ್ ಇದ್ದಾಗೂ ಅಷ್ಟೇನೆ, ಲೈಕ್ ನೈಟ್ ರೈಡ್ ಏನಾದರೂ ಹೋದಾಗ ತುಂಬ ಲೈಟ್ನ ಅಬ್ಸರ್ವ್ ಮಾಡೋದಕ್ಕೆ ಫುಲ್ ಓಪನ್ ಆಗುತ್ತೆ. ಸೊ ಅದರಿಂದ ನೈಟ್ ರೈಡಲ್ಲೂ ಅಷ್ಟೇ ಪ್ರಾಪರಾಗಿ ಎಲ್ಲ ಆಬ್ಜೆಕ್ಟ್ಸ್ ಕೂಡ ಮುಂದೆ ಇರೋದು ಕ್ಲೀನಾಗಿ ಕಾಣಿಸುತ್ತೆ, ಗ್ರೇನಿನೆಸ್ ಇರೋದಿಲ್ಲ ವಿಡಿಯೋಲ್ಲಿ. ಇನ್ನು ಈ ಕ್ಯಾಮ್ರಲ್ಲಿ ನೆಕ್ಸ್ಟ್ ಫೀಚರ್ ನನಗೆ ಯಾವ್ದು ಇಷ್ಟ ಆಗಿದೆ ಅಂತಂದರೆ 50 GB ಆಫ್ ಸ್ಟೋರೇಜ್ ಸಿಗುತ್ತೆ ಇಂಟರ್ನಲ್ಲು. ಸೊ SD ಕಾರ್ಡ್ ನಾವು ಹಾಕಿಲ್ಲ ಅಂತಂದ್ರೂ 50 GB ಅಷ್ಟು ಏನು ಬೇಕಾದರೂ ರೆಕಾರ್ಡ್ ಮಾಡ್ಕೊಬೋದು. DJI ಅವರು ಈ ಥರ ಇಂಟರ್ನಲ್ ಸ್ಟೋರೇಜು ಆ್ಯಕ್ಷನ್ 6ಗೆ ಮಾತ್ರ ಅಲ್ಲ, DJI Mic 2 ಇದೆಯಲ್ಲ ಇದಕ್ಕೂ ಫೀಚರ್ ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ಫುಲ್ ಅನ್ನಿಸ್ತು. ಇನ್ನು ಬ್ಯಾಟ್ರಿ ಲೈಫ್ ನೋಡೋಂಗಿದ್ರೆ 4 hours ಬರುತ್ತೆ. ನೀವೇನಾದರೂ ಕ್ವಾಲಿಟಿ ಜಾಸ್ತಿ ಇಟ್ಕೊತೀರಾ ಅಂತಂದರೆ ಅದೊಂದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಈ ಕ್ಯಾಮ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ಇನ್ಬಿಲ್ಟ್ ಸ್ಟೋರೇಜು. ಸೊ ಅದಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಅದರಲ್ಲಿ ಮ್ಯಾಗ್ನೆಟಿಕ್ ಮೌಂಟ್ ಇದೆಯಲ್ಲ, ಸಖತ್ ಲೈಟ್ ವೇಟ್ ಇದೆ. ಈಸಿಯಾಗಿ ಹೆಲ್ಮೆಟಿಗೆ ಮೌಂಟ್ ಮಾಡಿಕೊಂಡ್ರು ಜಾಸ್ತಿ ಸ್ಟ್ರೆಸ್ ಆಗೋದಿಲ್ಲ. ಸೊ Insta360 ಆಗಲೇ ತೋರಿಸ್ದಂಗೆ ತುಂಬ ಬಲ್ಕಿ ಇರುತ್ತೆ, ವೇಟು ಅಷ್ಟೇ ತುಂಬ ಇದೆ. ಸೊ ಇದಕ್ಕೂ ಅಷ್ಟೇ ನಾನು ಅಲ್ಯೂಮಿನಿಯಂ ಕೇಸ್ ತರಿಸಿದ್ದೀನಿ. ಅದು ಒಂದ್ಸಲಿ ಹಾಕ್ಬಿಟ್ಟು ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ಅಲ್ಯೂಮಿನಿಯಂ ಕೇಸ್ ಬಂದು ಟೆಲಿಸಿನಿಂದ ಲೈಟ್ ವೇಟ್ ಮತ್ತು ಪ್ರಾಪರ್ ಸ್ಟ್ರೆಂತ್ ಇರುತ್ತೆ. ಸೊ ನೋಡಿ ಈ ಥರ ಇರುತ್ತೆ. ಸೊ ಮೇಲೆಗಡೆ ಬಟನ್ಗೂ ಅಷ್ಟೇ ಪ್ರಾಪರ್ ರೆಡ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ನೋಡಿ ಏನಿಲ್ಲ, ಈ ಕಡೆ ಸೈಡ್ ಓಪನಿಂಗ್ ಇರುತ್ತೆ. ಕ್ಯಾಮ್ರಾನ ಒಳಗಡೆ ಇನ್ಸರ್ಟ್ ಮಾಡಿ ಹಿಂಗೆ ಪುಷ್ ಮಾಡಿದ್ರೆ ಮುಗೀತು, ಲಾಕ್ ಆಗಿದೆ. ಸೊ ಕ್ಯಾಮ್ರಾ ಏನಾದರೂ ಬಿತ್ತು ಅಂತಂದ್ರೂ ಪ್ರಾಪರ್ ಪ್ರೊಟೆಕ್ಷನ್ ಇರುತ್ತೆ. ಸೊ ಅಲ್ಯೂಮಿನಿಯಂ ಕೇಸ್ ಹಾಕಿದ್ಮೇಲೂ ಜಾಸ್ತಿ ಏನೋ ವೇಟ್ ಅನ್ಸೋದಿಲ್ಲ. ಸೊ ಈಗ ಕಂಪ್ಯಾರಿಸನ್ ನೋಡಿ Insta360 ಮತ್ತು DJIಗೆ. ಬಟ್ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ನೋಡಿ, ಮ್ಯಾಗ್ನೆಟಿಕ್ ಮೌಂಟ್ ಹಾಕೊಳ್ಳೋದಕ್ಕೆ ಈ ಕಡೆ ಸೈಡು ಕೊಟ್ಟಿದ್ದಾರೆ. ಸೊ DJI Osmo 6ದು ಇಷ್ಟ ಆಗಿತ್ತು. ನೆಕ್ಸ್ಟ್ ಬಂದು DJI ಅವರ ಮೈಕ್ ಮಿನಿ. ಆಲ್ರೆಡಿ ನಾನು DJI ಅವರ ಮೈಕ್ 2ನ ಯೂಸ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋಲಿ ಬರ್ತಿರೋ ಆಡಿಯೋ ಬಂದು ಮೈಕ್ 2ದೇನೆ. ಮಾರ್ಕೆಟಲ್ಲಿ ರೆಪ್ಯೂಟೆಡ್ ಕಂಪ್ನಿಯಲ್ಲಿ ಮೈಕ್ಸ್ ನೋಡೋಂಗಿದ್ರೆ ನನಗೆ ಮೈಕ್ ಮಿನಿ ಮತ್ತು Insta360 ಅವ್ರದ್ದು ಏರ್ ಅಂತ ಇತ್ತು. ಸೊ ಬೇಸಿಕ್ಲಿ ಎರಡೂ ಸಿಮಿಲರ್ ಪ್ರೈಸಿಂಗೇ ಬರುತ್ತೆ. ಏರ್ ಬಂದು 4000 ಇರುತ್ತೆ ಸಿಂಗಲ್ ಮೈಕು. ಮೈಕ್ ಮಿನಿ ಇವಾಗ ನನ್ನ ಕೈಯಲ್ಲಿ ಯಾವುದಿದೆಯಲ್ವಾ, ಸೊ ಇದು 9000 ಚೇಂಜಂಗೆ ಬರುತ್ತೆ. ಬಾಕ್ಸ್ ಒಳಗಡೆ ಫಸ್ಟ್ ಥಿಂಗ್ ಫಸ್ಟ್ ನಮಗೆ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಮತ್ತೆ ಸ್ಟಿಕ್ಕರ್ ಸಿಗುತ್ತೆ. ಸೊ ಇಲ್ಲಿದೆ ನೋಡಿ DJI ಅವರ ಮೈಕ್ ಮಿನಿ. ಸೊ ಒಂದು ಸ್ಮಾಲ್ ಬ್ಯಾಗಲ್ಲಿ ಕೊಟ್ಟಿದ್ದಾರೆ. ಇದನ್ನು ಅನ್ಜಿಪ್ ಮಾಡಿದ್ರೆ ನಮಗೆ ಎಲ್ಲ ಥರ ಆಕ್ಸೆಸರೀಸ್ ಇದೆ. ಸೊ ಕಂಪ್ಲೀಟಾಗಿ ಇಲ್ಲಿ ನಮಗೆ 4 ವೈಸರ್ ಸಿಗುತ್ತೆ. ಸೊ ವೈಸರ್ ಇಲ್ಲಾಂದರೆ ಡೆಡ್ ಕ್ಯಾಟ್ ಅಂತ ಕರಿಬೋದು. ಮತ್ತು ನೆಕ್ಸ್ಟ್ ನಮಗೆ ಚಾರ್ಜಿಂಗ್ ಕೇಬಲ್ ಇದೆ. ಅದಾದಮೇಲೆ ಮೇನ್ ಪ್ರಾಡಕ್ಟ್ ದ ಮೈಕ್. ಇದರಲ್ಲೂ ಅಷ್ಟೇ ಪ್ರಾಪರಾಗಿ DJI ಅಂತ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಈ ಸ್ಟಿಕ್ಕರ್ನ ನಾವೇನಾದರೂ ಓಪನ್ ಮಾಡಿದ್ರೆ ಇಲ್ಲಿ ಬಾಕ್ಸ್ನ ಓಪನ್ ಮಾಡೋದಕ್ಕೆ ಸಿಗುತ್ತೆ. ಸೊ ಆಲ್ರೆಡಿ ನಾನು ಡೆಡ್ ಕ್ಯಾಟ್ಸ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಬ್ಲ್ಯಾಕ್ದು 2 ಬರುತ್ತೆ ಮತ್ತು ವೈಟ್ ಆರ್ ಗ್ರೇಶ್ ಟೈಪ್ ಇದು 2 ಬರುತ್ತೆ.
ಸೊ ಇದರಲ್ಲಿ ನನಗೆ ಮೇನ್ ಥಿಂಗ್ ಏನು ಇಷ್ಟ ಆಗಿದ್ದು ಅಂತಂದರೆ ಎಷ್ಟು ಕಾಂಪ್ಯಾಕ್ಟ್ ಇದೆ ಅಂತಂದರೆ ನಿಜವಾಗ್ಲೂ ನಂಬೋದಕ್ಕೆ ಆಗೋದಿಲ್ಲ. ಮೈಕು ಸಿಮಿಲರ್ ಲೈಕ್ ಆ್ಯಕ್ಷನ್ ಕ್ಯಾಮ್ರಾ ಹೆಂಗೆ ಲೈಟ್ ವೇಟ್ ಇದೆಯೋ ಅದೇ ಥರ ನಮ್ಮ ಮಿನಿ ಕೂಡ. ಬೈಕ್ದು ಆಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಅಷ್ಟೇ ನಮಗೆ ಟೈಟ್ ಸ್ಪೇಸಸ್ ಇರುತ್ತೆ, ಜಾಸ್ತಿ ಸ್ಪೇಸ್ ಇರೋದಿಲ್ಲ. ಸೊ ಆ ಟೈಮಲ್ಲಿ ಮೈಕ್ ಮಿನಿ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದರಲ್ಲಿ ನಮಗೆ 2 ಮೈಕ್ ಕೊಟ್ಟಿರ್ತಾರೆ, ಸೊ ರೈಟ್ ಮತ್ತು ಲೆಫ್ಟ್. ಅದಾದಮೇಲೆ ನಮಗೆ ರಿಸೀವರ್ ಇರುತ್ತೆ ಮತ್ತು ಇಲ್ಲಿ ನಮಗೆ ಫೋನಿಗೆ ಕನೆಕ್ಟ್ ಮಾಡೋದಕ್ಕಂತ ಒಂದು ಪೋರ್ಟ್ ಇದೆ. ಇಲ್ಲಿ 2 ಲೈಟ್ ಆನ್ ಆಗಿದೆ, 2 ಮೈಕೂ ಆ್ಯಕ್ಟಿವ್ ಇದೆ ಅಂತ ತೋರಿಸ್ತಿದೆ. ಮತ್ತು ಇಲ್ಲಿ ಆಡಿಯೋದು DBನ ಸೆಟ್ ಮಾಡ್ಕೊಬೋದು. ಸೊ ಮೈನಸ್ ಪ್ಲಸ್ ಕಂಪ್ಲೀಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ. ಬೈಕ್ ಆಡಿಯೋಗೆ -12 ಇರಬೇಕು, ಆಗಲೇ ನಮಗೆ ಪ್ರಾಪರ್ ಕ್ರಿಸ್ಪ್ ಆಡಿಯೋ ಸಿಗೋದು. ಬಟ್ ಒನ್ಲಿ ಥಿಂಗ್ ನನಗೇನು ಬೇಜಾರಾಗಿದ್ದು ಅಂತಂದರೆ ಮೈಕ್ 2 ಅಲ್ಲಿ ನಮ್ಗೆ ಈ ಥರ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ. ಸೊ ನೋಡಿ ಆಡಿಯೋ ಬಾರ್ ಎಲ್ಲ ಬರುತ್ತೆ. ಸೊ ಈ ಥರ ನಮಗೇನಾದರೂ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಲೈಕ್ ಏನಾದರೂ ಕೊಟ್ಟಿದ್ದಾರೆ ಚೆನ್ನಾಗಿರೋದು. ಬಟ್ ಎಲ್ಲ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಬಜೆಟ್ಗೆ ಐ ಥಿಂಕ್ ದಿಸ್ ಇಸ್ ದಿ ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು. ಕಾಂಪ್ಯಾಕ್ಟ್ ಮತ್ತು ಈಸಿಯಾಗಿದೆ ಯೂಸ್ ಮಾಡೋದಕ್ಕೂ ಅಷ್ಟೇ. ಮತ್ತು ರೈಡ್ ಮಾಡೋವಾಗೂ ಅಷ್ಟೇ ನೀವು ಹೆಲ್ಮೆಟ್ ಹತ್ರ ಪ್ರಾಪರಾಗಿ ಮೌಂಟ್ ಮಾಡ್ಕೊಬೋದು, ನಿಮ್ಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಅಂತಲೂ ಅನ್ಸಲ್ಲ. ಈಗ ಮೈಕ್ 2ನೇ ನೀವೇ ನೋಡ್ತಿರೋಂಗೆ ತುಂಬ ದೊಡ್ಡ ಮೈಕ್ ಇದು. ಸೊ ಇದನ್ನು ನೀವೇನಾದರೂ ಹೆಲ್ಮೆಟಲ್ಲಿ ಮೌಂಟ್ ಮಾಡ್ತೀರಾ ಅಂತಂದರೆ ತುಂಬ ಸ್ಪೇಸ್ ಇರೋದಿಲ್ಲ. ಸೊ ಮಾತಾಡುವಾಗೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಸೊ ಮೈಕ್ ಮಿನಿ ತುಂಬ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಎಲ್ಲ ಥರ ಸೆಟಪ್ಗೂ ತುಂಬ ಈಸಿ ಆಗುತ್ತೆ. 400 ಮೀಟರ್ಸ್ ಅಷ್ಟು ರೇಂಜ್ ಸಿಗುತ್ತೆ. ಬೇಸಿಕ್ಲಿ ಏನೇನು ನೆಸೆಸರಿ ಫೀಚರ್ಸ್ ಬೇಕೋ ಅದನ್ನೆಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಸೊ ಒಂದೇನು ಇನ್ನೊಂದು ಬೇಜಾರಾಗೋ ವಿಷಯ ಅಂತಂದರೆ ಈ ಮೈಕ್ ತೊಗೊಂಡಿದ್ದು 2 ದಿನಕ್ಕೆ DJ ಅವರು ಮೈಕ್ ಮಿನಿ 2 ಅಂತ ಬಿಡ್ತಾರೆ. ಸೊ ಅದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಅಡ್ವಾನ್ಸ್ ಮತ್ತು ಬೇಸಿಕ್ ಬಿಡ್ತಾರೆ. ಅದಾದಮೇಲೆ ಕಲರ್ ಪ್ಯಾನಲ್ಸ್ ಬಿಡ್ತಾರೆ. ಮೈಕಲ್ಲಿ ಫ್ರಂಟ್ DJ ಅಂತ ಬರೋದಿರುತ್ತಲ್ಲ, ಸೊ ಕಂಪ್ಲೀಟ್ ಆ ಪ್ಯಾನಲ್ಸ್ ಎಲ್ಲ ಚೇಂಜ್ ಮಾಡ್ಕೊಬೋದು. ಅಷ್ಟೊಂದು ಏನು ನಮಗೆ ಬೇಕಾಗೋದಿಲ್ಲ. ಬಟ್ ಸ್ಟಿಲ್ ಆ ಕಲರ್ ಪ್ಯಾನಲ್ ಕೂಡ ನನಗೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ಈ ಮೈಕು ಜಾಸ್ತಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ಈಸಿ ಟು ಯೂಸ್, ಲೈಟ್ ವೇಟ್ ಮತ್ತು ಕಾಂಪ್ಯಾಕ್ಟ್ ಸೈಜ್ ಇರೋದ್ರಿಂದ ಎಲ್ಲೆಲ್ಲಿ ಬೇಕೋ ಅಲ್ಲಿ ಪ್ರಾಪರಾಗಿ ಇಟ್ಕೊಂಡು ಸೆಟಪ್ ಮಾಡ್ಕೊಬೋದು. ಮೈಕ್ ಸೆಟಪ್ ಏನಾದರೂ ಮಾಡ್ತೀರಾ ಅಂತಂದರೆ ಮೈಕ್ ಮಿನಿ ವುಡ್ ಬಿ ದ ಬೆಸ್ಟ್ ಆಪ್ಷನ್. ಸೊ ಎಸ್, ನನ್ನ ಫುಲ್ ಮೋಟೋ ವ್ಲಾಗಿಂಗ್ ಸೆಟಪ್ನ ಕಂಪ್ಲೀಟಾಗಿ DJIಗೆ ಶಿಫ್ಟ್ ಮಾಡಿದ್ದೀನಿ. ಸೊ ಇನ್ನೂ ಒಂದು ಆಕ್ಸೆಸರಿ ಮೇನ್ ಮೋಟೋ ವ್ಲಾಗರ್ಸ್ಗೆ ತುಂಬ ಯೂಸ್ಫುಲ್ ಮತ್ತು ಜಾಸ್ತಿ ಜನಕ್ಕೆ ಈ ಪ್ರಾಡಕ್ಟ್ ಬೇಕಾಗಿರುತ್ತೆ. ಅದು ಯಾವುದು ಅಂತಂದರೆ ಪರ್ಪಲ್ ಪ್ಯಾಂಡಾ ಮೈಕ್. ಸೊ ಜಾಸ್ತಿ ಲೈಕ್ ಪಾಪ್ಯುಲರ್ ಯೂಟ್ಯೂಬರ್ಸ್ ಯಾರು ಇದ್ದಾರೋ ಎಲ್ಲರೂ ಇದ್ರ ಬಗ್ಗೆ ಮಾತಾಡಿರ್ತಾರೆ. ಸೊ ಈ ಮೈಕ್ ಅಂತೂ ಪರ್ಫೆಕ್ಟ್ ಆಗಿದೆ ಅದು ಇದು ಅಂತ. ನಾನು ಮೈಕ್ ಮಿನಿ ಎಲ್ಲ ತೊಗೊಳ್ಳೋ ಟೈಮಲ್ಲಿ ಇದನ್ನು ನಮ್ಮ ಅಣ್ಣ ಕೈಲಿ ತರಿಸಿದೆ. ಇಫ್ ಇನ್ ಕೇಸ್ ಏನಾದರೂ ನಾನು ಎಕ್ಸ್ಟರ್ನಲ್ ಮೈಕ್ನ ಯೂಸ್ ಮಾಡಬೇಕು ಅಂತಂದಾಗ ಒಳ್ಳೆ ಮೈಕ್ ಇರುತ್ತೆ, ಸೊ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಕೂಡ ತರಿಸಿದ್ದೀನಿ. ನಮ್ಮಣ್ಣ ನಾನು ಈ Insta360 ಅವಸ್ಥೆ ಪಡ್ತಿದ್ನಲ್ಲ, ಪ್ರಾಪರ್ ND ಫಿಲ್ಟರ್ ಇರಲಿಲ್ಲ, ಫುಲ್ಲು ರೇನ್ಬೋ ಎಫೆಕ್ಟ್ ಬರ್ತಿತ್ತು ಅಂತ. ಸೊ ಅವ್ನು ನನಗೆ ಆ್ಯಕ್ಷನ್ 6 ಕೂಡ ಬುಕ್ ಮಾಡಿ ಸರ್ಪ್ರೈಸ್ ಮಾಡಿದ. ಸೊ ಜಾಸ್ತಿ ಏನೂ ತೋರ್ಸೋಕೆ ಹೋಗೋದಿಲ್ಲ ಪರ್ಪಲ್ ಪ್ಯಾಂಡಲ್ಲಿ, ಮೈಕ್ ಒಂದು ಸ್ವಲ್ಪ ತೋರಿಸ್ತೀನಿ. ಸೊ ಆಲ್ರೆಡಿ ಡೆಡ್ ಕ್ಯಾಟ್ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇದರಲ್ಲಿ ಮೈಕ್ ಸೆಟಪ್ಗೆ ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂದರೆ ಸಾಕಾಗಿದೆ. ಹೋಗಿ ನಿಜವಾಗ್ಲೂ ಪ್ರಾಪರ್ ಎಲ್ಲ ಕೊಟ್ಟಿದ್ದಾರೆ. ಡೆಡ್ ಕ್ಯಾಟಿಂದ ಹಿಡಿದು A to Z ಏನೇನು ಬೇಕೋ ಎಲ್ಲ ಇದೆ. Insta360 ಇದು ಲೆನ್ಸ್ ಹೊಡೆದೋಗಿ ನಾನು ಏಸ್ ಪ್ರೋ ಅಲ್ಲಿ ಸಿಗ್ತಿರಲಿಲ್ಲ. ಸೊ ಅದರಿಂದ ನಮ್ಮ ಅಣ್ಣ ಇಟ್ಕೊಂಡು ಆ್ಯಕ್ಷನ್ 6 ಬುಕ್ ಮಾಡೋ ಟೈಮಲ್ಲಿ ಎಕ್ಸ್ಟ್ರಾ ಲೆನ್ಸ್ ಕೂಡ ಬುಕ್ ಮಾಡಿದ್ದಾನೆ. ಸೊ ಇದು ನನಗೆ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಸೊ ಈಚ್ ಲೆನ್ಸ್ ಅರೌಂಡ್ 4,000 to 5,000 ಹಂಗೆ ಬರುತ್ತೆ. Insta360 ಆ್ಯಕ್ಷನ್ ಕ್ಯಾಮ್ರಾ ಕೂಡ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಏನೂ ಹೇಳ್ತಿಲ್ಲ. ಇನ್ನು ನಾನು DJI ಪ್ರಾಪರಾಗಿ ಯೂಸ್ ಮಾಡಲಿಲ್ಲ, ಪ್ರಾಪರ್ ವರ್ಡ್ ಇಟ್ಕೊಡೋದಕ್ಕೆ. ಇಫ್ ಇನ್ ಕೇಸ್ ಏನಾದರೂ ನೀವೇನಾದರೂ ತಿಳ್ಕೊಬೇಕು ಯಾವ ಕ್ಯಾಮ್ರಾಗೆ ಹೋಗೋದು ಅಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸೊ ಆಲ್ರೆಡಿ ಈ ವಿಡಿಯೋ ಬರೋಷ್ಟೊತ್ತಲ್ಲಿ ನಾನು DJIನ ಯೂಸ್ ಮಾಡಿರ್ತೀನಿ. ಸೊ DJI ಸೆಟಪ್ನ ನಾನು ಹೊಸ ಹೆಲ್ಮೆಟಿಗೆ ಮಾಡ್ಬೇಕಂತ ಇದ್ದೀನಿ. ಸೊ ನಾನು ನೋಡ್ತಿರೋ ಹೆಲ್ಮೆಟ್ ಬಂದು 1-1.5 ತಿಂಗಳಂಗೆ ಆಗುತ್ತೆ ಲಾಂಚ್ ಆಗೋದಕ್ಕೆ. ಇನ್ನು ಆ ಹೆಲ್ಮೆಟ್ ಲಾಂಚ್ ಆದಮೇಲೆ ಬುಕ್ ಮಾಡಿದ್ರೆ ಇನ್ನೂ 1 ತಿಂಗಳು ಬೇಕಾಗುತ್ತೆ. ಸೊ ಅರೌಂಡ್ 2 months ಏನೋ ಬರೋದಕ್ಕೆ ಹೆಲ್ಮೆಟ್ಟು. ಸೊ ಅದಕ್ಕೆ ನಾನು ಅನ್ಕೊತೀನಿ ಅಂದರೆ ನನ್ನ LS2 ಹೆಲ್ಮೆಟಲ್ಲೇನೇ ಕಂಪ್ಲೀಟಾಗಿ DJI ಸೆಟಪ್ ಮಾಡ್ತೀನಿ. ಅದಾದಮೇಲೆ ಹೊಸ ಹೆಲ್ಮೆಟಲ್ಲಿ DJI ಸೆಟಪ್ ಇರುತ್ತೆ, ಹಳೆ ಹೆಲ್ಮೆಟಲ್ಲಿ Insta360 ಇರುತ್ತೆ. ಸೊ ಈ ಕ್ಯಾಮ್ರಾನು ನಾನು ಯೂಸ್ ಮಾಡ್ತೀನಿ. A to Z ನೀವು ಈ ವಿಡಿಯೋಲಿ ಏನು ನೋಡಿದ್ದೀರೋ ಕಂಪ್ಲೀಟಾಗಿ ನಾನು ಐರ್ಲೆಂಡಿಂದ ತರಿಸಿರೋದು. ಸೊ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ಪ್ರೈಸಿಂಗ್ ಬರೋಂಗಿದ್ರೆ ಕ್ಯಾಮ್ರಾ ಬಂದು 45,000 ಹಂಗೆ ಆಗುತ್ತೆ ವಿತ್ ದಿ ಸ್ಟ್ಯಾಂಡರ್ಡ್ ಕಾಂಬೋ. 45,000 to 50,000 ಹಂಗೆ ವೇರಿ ಆಗ್ತಿದೆ. ಇನ್ನು ಮೈಕ್ ಮಿನಿ ಬಗ್ಗೆ ಮಾತಾಡೋಂಗಿದ್ರೆ 8,000 to 9,000 ಹಂಗಿದೆ. ಇನ್ನು ಪರ್ಪಲ್ ಪ್ಯಾಂಡಾ ನಿಮಗೆ ಅರೌಂಡ್ 4,000 to 5,000 ರುಪೀಸ್ ಆಗುತ್ತೆ. ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ತುಂಬ ಒಳ್ಳೆ ರಿವ್ಯೂಸ್ ಬಂದಿದೆ. ಇದ್ರದ್ದು ಹೆಂಗಿದೆ ಅಂತ ಕಂಪ್ಲೀಟಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಗೊತ್ತಾಗುತ್ತೆ. ಇನ್ನು ಆಕ್ಸೆಸರೀಸಲ್ಲಿ ನೋಡೋಂಗಿದ್ರೆ ರಿಪ್ಲೇಸಬಲ್ ಲೆನ್ಸ್ ಒಂದೊಂದು ಅರೌಂಡ್ 3,000 to 4,000 ರುಪೀಸ್ ಹಂಗಾಗಿದೆ. ಅದಾದಮೇಲೆ ಅಲ್ಯೂಮಿನಿಯಂ ಕೇಸ್ ತರಿಸ್ನಲ್ವಾ ಆ್ಯಕ್ಷನ್ 6ಗೆ, ಅದು ಅರೌಂಡ್ 3,500 ರುಪೀಸ್ ಹಂಗಾಗಿದೆ. ಸ್ಕ್ರೀನ್ ಪ್ರೊಟೆಕ್ಟರ್ ಈಚ್ ಸೆಟ್ ಬಂದು ನಮಗೆ
300 ರುಪೀಸ್ ಆಗಿದೆ. ಒಂದೊಂದರಲ್ಲಿ ನಿಮಗೆ 3 ಸೆಟ್ ಸಿಗುತ್ತೆ. ಎಲ್ಲದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಬೇಕು ಅಂತಂದರೆ ವಿಸಿಟ್ ಮಾಡಿ ನೋಡಿ. ಸೊ ದಿಸ್ ವಾಸ್ ಅ ವಿಡಿಯೋ. ಸೊ ಈ ವಿಡಿಯೋಲಿ ಆಲ್ಮೋಸ್ಟ್ ಆಲ್ ಎಲ್ಲ ತೋರಿಸಿದ್ದೀನಿ. ಹೊಸ ಆ್ಯಕ್ಷನ್ 6 ಮೈಕ್ ಮಿನಿ, ಮೈಕ್ 2 ಬಗ್ಗೆನೂ ಒಂದು ಸ್ವಲ್ಪ ಮಾತಾಡಿದೆ, ಪರ್ಪಲ್ ಪ್ಯಾಂಡಮ್ ಬಗ್ಗೆ ಮಾತಾಡಿದೆ. ಆಕ್ಸೆಸರೀಸ್ ಅಂತೂ ಕ್ರೇಜಿಯಾಗಿ ತೊಗೊಂಡಿದ್ದೀನಿ. ರಿಪ್ಲೇಸಬಲ್ ಲೆನ್ಸ್, ಕೇಜ್ ಮತ್ತು ಸ್ಕ್ರೀನ್ ಪ್ರೊಟೆಕ್ಟರ್ಸು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಂಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.